ಅರಾಜಕತೆ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. RSSಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ 70% ಈಗಾಗಲೇ ಖಾಸಗಿಯ ಮೈದಾನದಲ್ಲಿ ಇವರು ಚಟುವಟಿಕೆ ನಡೆಸಿದ್ದಾರೆ. ಇನ್ನು 30 ಅಷ್ಟೇ. ಅವು ಕೂಡ ಬರುವಂಥ ದಿನಗಳಲ್ಲಿ ಸರ್ಕಾರದ ಯಾವುದೇ ರೀತಿಯ ಅವಲಂಬಿತವಾಗಿರುವಂಥದ್ದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ. RSSಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. RSS ಸಿದ್ಧಾಂತಕ್ಕೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಸಿದ್ಧಾಂತವೇ RSS ಸಿದ್ಧಾಂತ. ಕಾಂಗ್ರೆಸ್ಗೆ SDPI, PFI ಕಾಡಿನಲ್ಲಿ ಉಗ್ರರ ಟ್ರೈನಿಂಗ್ ನಡೀತಾ ಐತೆ. ಅದು ನಿಲ್ಸೋಕ್ಕೆ ಸಾಧ್ಯ ಆಗಿಲ್ಲ ಇವ್ರಿಗೆ. ಅದು ಯಾವುದೂ ಕಾಣೋದಿಲ್ಲ. ಈಗ ಪ್ರತಿಯೊಬ್ಬ ನಾಗರಿಕರಲ್ಲಿ, ವಿಶೇಷವಾಗಿ ಹಿಂದೂಗಳಲ್ಲಿ, ಈ ಸರ್ಕಾರ ರಾಷ್ಟ್ರ ವಿರೋಧಿ ಸರ್ಕಾರ ಆಗಿ ಟರ್ನ್ ಆಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ಮನವರಿಕೆ ಆಗಿಬಿಟ್ಟಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ದೊಡ್ಡ ಬೆಲೆಯನ್ನು ತರ್ತಾರೆ. ಈಗ RSS ಪರವಾನಗಿ ಕೊಟ್ಟರೆ SDPI, PFIಗೆ ಪರವಾನಗಿ ಕೊಡಬೇಕಾಗುತ್ತೆ. ಅದನ್ನು ಒಪ್ತಾರ ಬಿಜೆಪಿ RSS ಪರಿಹಾರ ಯಾವುದು ಬ್ಯಾನ್ ಇದೆ? PFI ಬ್ಯಾನ್ ಆರ್ಗನೈಸೇಷನ್ ಇದೆ. ಬ್ಯಾನ್ ಆರ್ಗನೈಸೇಷನ್ ಕೊಡೋಕ್ಕೆ ಅದಕ್ಕೆ ಕಾನೂನು ಅಧಿಕಾರ ಇದೆಯಾ? ನೋಡಿ, ಅವ್ರು ಬ್ಯಾನ್ ಇದ್ದದ್ದು ಕೊಡೋದಕ್ಕೆ ಅವರು ಹುನ್ನಾರ ಹಾಕ್ಕೊಂಡಿದ್ದಾರೆ. ಭಾಳ ಸ್ಪಷ್ಟ ಆಗ್ತದೆ. ಯಾವುದು ರಾಷ್ಟ್ರ